ನೋಡಿ, ಕಳೆದ ಒಂದು ವಾರದಿಂದ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ ಚರ್ಚೆ ಏನು ಅಂತ ಹೇಳಿದ್ರೆ ಪವರ್ ಶೇರಿಂಗು, ಡಿನ್ನರ್ ಪಾಲಿಟಿಕ್ಸ್. ಆರಂಭದಲ್ಲಿ ಈ ಡಿನ್ನರ್ ಪಾಲಿಟಿಕ್ಸು ಬೇರೆಯದ್ದೇ ಮಗ್ಗುಲಿಗೆ ಹೊರಳಿತ್ತು. ಆದರೆ ಈಗ ಸ್ಫೋಟಕವಾದಂಥ ತಿರುವನ್ನು ಪಡೆದುಕೊಂಡಿದೆ. ಅದರಲ್ಲೂ ದಲಿತ ಸಚಿವರ ಒಂದು ಡಿನ್ನರ್ ಪಾಲಿಟಿಕ್ಸ್ ಏನು ಕರೆದಿದ್ದರು ಪರಮೇಶ್ವರ್ ಅವರ ನೇತೃತ್ವದಲ್ಲಿ, ಅದು ರದ್ದಾಗಿದ್ದೇ ತಡ ಯಾವ್ಯಾವ ರೂಪವನ್ನು ಪಡೆದುಕೊಳ್ತಿದೆ ಅಂತ ಹೇಳಿದ್ರೆ ಎಲ್ಲಿಂದ ಎಲ್ಲಿಗೆ. ಅವರು ಕರೆದಿದ್ದು ಔತಣಕೂಟ, ಚರ್ಚೆ ಆಗ್ತಾ ಇರೋದು ಪವರ್ ಶೇರಿಂಗು, ಮುಖ್ಯಮಂತ್ರಿ ಗಾದಿ, DK ಶಿವಕುಮಾರ, ಸಿದ್ದರಾಮಯ್ಯನವರ ಅಧಿಕಾರ ಹಸ್ತಾಂತರನ, ಯಾವಾಗ ಮುಖ್ಯಮಂತ್ರಿ ಬದಲಾವಣೆ, ಈ ರೀತಿಯಾದಂಥ ಚರ್ಚೆಗಳು ಅಲ್ಲಿಂದ ಇಲ್ಲಿವರೆಗೂ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ KN ರಾಜಣ್ಣ, MB ಪಾಟೀಲು ಸಿಡಿಗುಂಡಿನ ಹಾಗೆ DKಶಿ ವಿರುದ್ಧ ಬಿಡ್ತಾನೆ ಇದ್ದಾರೆ ಬಾಣಗಳನ್ನು. KN ರಾಜಣ್ಣ ಅಂತರೂ ಒಂದು ಹೆಜ್ಜೆ ಮುಂದೆ ಹೋಗಿ, ಯಾಕ್ರಿ DK ಶಿವಕುಮಾರ್ 5 ವರ್ಷ ಮುಂದೆ ಆರಾಮಾಗಿ ಮುಖ್ಯಮಂತ್ರಿ ಆಗಿ 2028ಕ್ಕೆ ಯಾಕೆ ಸುಮ್ಮನೆ 2-2.5 ವರ್ಷಕ್ಕೆ ಒದ್ದಾಡ್ತೀರಿ? ಇದೇ ನೇರವಾಗಿಯೇ ಮಾತನಾಡುವಂತಹ ಎಲ್ಲ ಮಾತುಗಳನ್ನು ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಹಾಗಾಗಿ ಈಗ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಕುರಿತಾಗಿ ಬಿಸಿ ಬಿಸಿಯಾದಂಥ ಚರ್ಚೆಗಳಾಗ್ತಾ ಇದೆ. ಹೈಕಮಾಂಡ್ ನೋಡಿ, ಒಂದು ಹೇಳಕ್ಕೆ ನಾವು ಬಹಳ ಕ್ಲಾರಿಟಿಯಾಗಿ ಹೇಳ್ಬೋದು. ಈಗ ಪವರ್ ಶೇರಿಂಗ್ ಅಂತ ಬಂದಾಗ ಸಿದ್ದರಾಮಯ್ಯನವರು, DK ಶಿವಕುಮಾರು ಮತ್ತು ಹೈಕಮಾಂಡ್ ನಾಯಕರು ಈ 3 ಜನರ ಬಿಟ್ಟು ಬೇರೆ ಯಾರಿಗೂ ಕೂಡ ಪವರ್ ಶೇರಿಂಗ್ ಬಗ್ಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹಿಂದೆ ಕೂಡ ಹೇಳಿದರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂಥೇಳಿ. DK ಶಿವಕುಮಾರ್ ಅವರು ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಖಾಸಗಿ ಚಾನಲ್ನ ಸಂದರ್ಶನದಲ್ಲಿ, ಇಲ್ಲ ಪವರ್ ಶೇರಿಂಗ್ ಆಗಿದೆ ಅಂಥೇಳಿ. ಆಗಿಂದ ಮತ್ತೆ ಬೆಂಕಿ ಹೊತ್ಕೊಳ್ತು. ಅವರವರೇ ಮಾಡಿಕೊಂಡ್ರೆ ನಾವ್ಯಾಕ್ರಿ ಇರಬೇಕಂತ ಪರಮೇಶ್ವರ್ ಅವರು ಹೇಳಿದರು. ನೋಡಿ, ಒಂದೊಂದೇ ಟೈಮ್ ಹತ್ತಿರ ಬಂದಂಗೆ ಎಲ್ಲಕ್ಕೆ ಪುಷ್ಟಿ ಸಿಗ್ತಾ ಇದೆ. ಅಂದರೆ ಇಲ್ಲಿ ಬಜೆಟ್ ನಂತರ, ಬಜೆಟ್ ಘೋಷಣೆಯ ನಂತರ ಮುಖ್ಯಮಂತ್ರಿಗಳ ಬದಲಾವಣೆ ಆಗಬಹುದು ಸೆಪ್ಟೆಂಬರ್ನಲ್ಲಿ ಅನ್ನುವಂಥ ಚರ್ಚೆಗಳು. DK ಶಿವಕುಮಾರ್ ಅದಕ್ಕೆ ಟೆಂಪಲ್ ರನ್ನ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ. ನೋಡಿ, ಈಗ MB ಪಾಟೀಲು ಹೇಳಿದ್ದಾರೆ, ಈಗ ಸದ್ಯಕ್ಕೆ CM ಸ್ಥಾನ ಖಾಲಿ ಇಲ್ಲ, ಈಗ ಸಿದ್ದರಾಮಯ್ಯನವರು 5 ವರ್ಷ ಇರ್ತಾರೆ, ಮುಂದೆ ಅವರೇ ಇರ್ತಾರೆ ಅಂತೇಳಿ. KN ರಾಜಣ್ಣವರು ಬಹಳ ಬಿರುಸಿನಿಂದ ಮಾತಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರನ್ನ ಮತ್ತೆ ಕೆಣಕ್ತಾ ಇದ್ದಾರೆ. ಯಾಕಂದರೆ ಈ ಡಿನ್ನರ್ ಪಾಲಿಟಿಕ್ಸ್ಗೆ ಅವರೇ ಬ್ರೇಕ್ ಹಾಕಿದ್ದು ಅನ್ನೋದು ಇವರ ಆರೋಪ ನೇರವಾಗಿ. ಯಾಕಂತ ಹೇಳಿದ್ರೆ ಈಗ ಹೈಕಮಾಂಡ್ಗೆ ಭೇಟಿ ಮಾಡಿ ದೆಹಲಿಯಲ್ಲಿ ಅವರೇ ಸುರ್ಜೇವಾಲಾ ಮೂಲಕ ಕರೆ ಮಾಡಿಸಿ ಈ ಒಂದು ಲಂಚ್ ಬ್ರೇಕು ಅಥವಾ ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕಿದ್ದಾರೆ ಎನ್ನುವಂಥ ಗಂಭೀರ ಆರೋಪ. ಇವೆಲ್ಲವನ್ನು ನೋಡ್ತಾ ಇದ್ದರೆ ಇಲ್ಲಿ DK ಶಿವಕುಮಾರ್ ಟಾರ್ಗೆಟ್ ಆಗ್ತಾ ಇದ್ದಾರೆ. ಪಕ್ಷದ ಅಧ್ಯಕ್ಷರಾಗಿ ಅವರು ಇದಕ್ಕೆ ಬ್ರೇಕ್ ಹಾಕ್ಸಿರ್ಬೋದು, ಆದರೆ ಬೇಕು ಅಂತಾನೆ ಯಾರೂ ಒಗ್ಗಟ್ಟಾಗಬಾರ್ದು, ದಲಿತ ಸಚಿವರು, ಶಾಸಕರು ಆ ಒಂದು ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಕಲ್ಪಿಸಿಕೊಡಬಾರ್ದು, ಸಿದ್ದರಾಮಯ್ಯನವರ ಬಣದಲ್ಲಿ ಯಾರು ಗುರುತಿಸ್ಕೊಳ್ತಾ ಇದ್ದಾರೋ ಅದನ್ನು ನಾವು ಭಾಗ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಸ್ಟ್ರಾಟಜಿಗಳನ್ನು DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ನೋಡಿ, DK ಶಿವಕುಮಾರ್ ಅವರು ಟೆಂಪಲ್ ರನ್ ಮುಗಿಸಿ ಬಂದು ಬೆಂಗಳೂರಲ್ಲಿ ಮಾತಾಡ್ತಾರೆ, ಯಾವ ಪವರು ಇಲ್ಲ, ಯಾವ ಶೇರು ಇಲ್ಲ, ಜೊತೆಗೆ 5 ವರ್ಷ ಕಾಂಗ್ರೆಸ್ ಸುಭದ್ರವಾಗಿರುತ್ತೆ. DK ಶಿವಕುಮಾರ್ ಎಲ್ಲೂ ಒಂದು ಮಾತು DK ಶಿವಕುಮಾರ್ ಎಲ್ಲೂ ಹೇಳಿಲ್ಲ, ಸಿದ್ದರಾಮಯ್ಯನವರೇ 5 ವರ್ಷ CM ಆಗಿರ್ತಾರೆ ಅಂತ ಎಲ್ಲಾದರೂ ಹೇಳಿದ್ದಾರಾ? ಇದ್ದರೆ ಯಾರಾದರೂ ತಂದು ಕೊಡಿ ನೋಡೋಣ, ಏನಾದರೂ ಫುಟೇಜ್ ಇದ್ದರೆ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಂತ ಹೇಳಿದ್ದಾರೆ ಹೊರತು 5 ವರ್ಷ ಸಿದ್ದರಾಮಯ್ಯನವರು ಇರ್ತಾರೆ ಅಂತ ಎಲ್ಲೂ ಹೇಳಿಲ್ಲ. ಯಾಕೆ ಹೇಳ್ತಿಲ್ಲ? ಕಾರಣ ಅಂತ ಹೇಳಿದ್ರೆ ಇಲ್ಲಿ ಪವರ್ ಶೇರಿಂಗ್ ಬಗ್ಗೆ ಚರ್ಚೆಗಳಾಗಿದೆ, ಆದರೆ ಇದು ಬೇರೆ ಬೇರೆ ನಾಯಕರಿಗೆ ಮಾಹಿತಿ ಇಲ್ಲದೆ ಇರಬಹುದು. ಇಲ್ಲೊಂದು ಗೊತ್ತಾಗಬೇಕು ನಮಗೆ, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವ್ರ ಬಣ ದಿನೇ ದಿನೇ ಬಹಳ ಆ್ಯಕ್ಟಿವ್ ಆಗ್ತಾ ಇದೆ. ರಾಜಣ್ಣ ಅವರ ಮತ್ತು ಇನ್ನುಳಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರು ಕೂಡ ಬಹಳ ಬಲವಾಗಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. DK ಶಿವಕುಮಾರ್ ಹೈಕಮಾಂಡ್ ಮಟ್ಟದಲ್ಲಿ ಸ್ಟ್ರಾಂಗ್ ಆಗ್ತಿದ್ದಾರೆ. ರಾಜ್ಯ ನಾಯಕರ ದೃಷ್ಟಿಯಲ್ಲಿ DK ಶಿವಕುಮಾರ್ ವಿಲನ್ ಆಗ್ತಾ ಇದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಇದಕ್ಕೆ ಧ್ವನಿಗೂಡಿಸಿದ್ದಾರೆ. ಆ ಥರದ ಚರ್ಚೆಗಳಿಲ್ಲ, 5 ವರ್ಷ ಸರ್ಕಾರ ಸುಭದ್ರವಾಗಿರುತ್ತೆ, ಜೊತೆಗೆ ದಲಿತ ಸಚಿವರು ಶಾಸಕರ ಸಭೆ ರದ್ದಾಗಿಲ್ಲ, ಮುಂದೂಡಿಕೆ ಆಗಿದೆ ಅಂತೇಳಿ. ಅಂದರೆ ದಲಿತ ವಿರೋಧಿಗಳು DK ಶಿವಕುಮಾರ್, ಜೊತೆಗೆ ಈ ಪವರ್ ಶೇರಿಂಗ್ ಸಂಬಂಧಪಟ್ಟಂತೆ ಅಧಿಕಾರ ಹಂಚಿಕೆಯನ್ನು ತಡಿಲಿಕ್ಕೆ DKಶಿ ಈ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಅದು ವಿಶ್ಲೇಷಣೆ ಆಗ್ತಾ ಇತ್ತು. ಆದರೆ ಈಗ
ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ನೋಡಿ, ಅವರು ಬಹಳ ಸೈಲೆಂಟಾಗಿಯೇ ಉತ್ತರ ಕೊಡ್ತಾ ಇದ್ದಾರೆ. ಯಾವುದಕ್ಕೂ ಕೂಡ ಅಷ್ಟು ಆಳವಾಗಿ ಹೋಗಿ ಮತ್ತೊಂದಿಷ್ಟು ವಿವಾದಕ್ಕೆ ಎಡೆ ಮಾಡಿ ಕೊಡ್ತಾ ಇಲ್ಲ. ಪವರ್ ಇಲ್ಲ, ಶೇರಿಂಗು ಇಲ್ಲ, ಅದಕ್ಕೆ ನನಗದಕ್ಕೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ, ಅವರೆಲ್ಲ ದೊಡ್ಡವರು ಮಾತಾಡಲಿ, ಈ ರೀತಿ ನುಣುಚಿಕೊಳ್ಳುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಏನು ನಡೀತಾ ಇದೆ ಅಂತ ಹೇಳಿದ್ರೆ, ಈ ಬೆಳವಣಿಗೆಗಳು ಬಹಳ ಜೋರಾಗಿ ನಡೀತಾ ಇದ್ದಾವೆ. ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೋ ಇಲ್ವೋ, ಬಹುಶಃ ಅಂಥ ಪರಿಸ್ಥಿತಿ ಏನಾದರೂ ಬಂದರೆ ಏನಾಗ್ಬೋದು ಕಾಂಗ್ರೆಸ್ನಲ್ಲಿ? ಹೈಕಮಾಂಡ್ ಕಡೆನೇ ಬೊಟ್ಟು ಮಾಡ್ತಿದ್ದಾರೆ ಎಲ್ಲರೂ ಕೂಡ, ಆ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತೇಳಿ. ಅಕಸ್ಮಾತ್ ಅಂಥ ಪರಿಸ್ಥಿತಿ ಬಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡುವಂಥ ಸಂದರ್ಭ ಬಂದಾಗ ಇನ್ನೂ ಬಂಡಾಯ ಏಳುವಂಥ ಸಾಧ್ಯತೆಗಳಿದ್ದಾವೆ. ಏನೇ ಆಗಲಿ, ಸಿದ್ದರಾಮಯ್ಯನವರನ್ನು ಕೆಳಗಿಳುವಂಥ ಪರಿಸ್ಥಿತಿ ಬಂತ, ಕೆಳವರ್ಗದವರು ದಲಿತರನ್ನ ಸಿ ಎಂ ಮಾಡಿ, ರಾಜಣ್ಣವರು ಅದೇ ಹೇಳ್ತಿದ್ರು, ಕೆಳವರ್ಗದವ್ರಿಗೆ ಸಿ ಎಂ ಸ್ಥಾನ ಸಿಗಬೇಕು ಅಂತ ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡೋದಕ್ಕೆ ಇವ್ರು ಯಾರಿಗೂ ಕೂಡ ಇಷ್ಟ ಇಲ್ಲ. ಹಾಗಾಗಿನೇ ಈಗ ಪವರ್ ಶೇರಿಂಗ್ ಕುರಿತಾಗಿ ಡಿನ್ನರ್ ಪಾಲಿಟಿಕ್ಸು ಇಲ್ಲದೆಲ್ಲಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ ಹಾಕಿದ್ದಾರೆ. ನಿನ್ನೆ ಕೂಡ ಅವರು ದಿಢೀರ್ ಅಂತೇಳಿ ಒಂದು ಸಭೆಯನ್ನು ಕರೆದ್ರು ಪಕ್ಷದ್ದು, ಅಲ್ಲೂ ಕೂಡ ಗಂಭೀರ ಚರ್ಚೆ ಆಯಿತು. 13ಕ್ಕೆ CLP ಮೀಟಿಂಗ್ ಇದೆ, ಸುರ್ಜೇವಾಲಾ ಬರ್ತಾ ಇದ್ದಾರೆ, ಅಲ್ಲೂ ಕೂಡ ಎಲ್ಲ ವಿಚಾರಗಳ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ನಡೆಸಲಿದ್ದಾರೆ. ಪರಮೇಶ್ವರ್ ಸ್ವಲ್ಪ ಈಗ ನ್ಯೂಟ್ರಲ್ ಆದಂಗೆ ಕಾಣಿಸ್ತಾ ಇದೆ, ಆದರೆ ರಾಜಣ್ಣ ಅವರ ಆರ್ಭಟ ಅಬ್ಬರ ಜೋರಾಗಿ ಕಾಣಿಸ್ತಾ ಇದೆ. MB ಪಾಟೀಲ್ ಕೂಡ ಅದಕ್ಕೆ ಧ್ವನಿಗೂಡಿಸಿದ್ದಾರೆ. ಆದರೆ ಯಾಕೆ ಈ ಸಂದರ್ಭದಲ್ಲಿ ಈ ಚರ್ಚೆಗಳು ಜೋರಾಗಿ ನಡೀತಾ ಇದೆ? SC/ST ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಂತ ಅವ್ರು ಹೇಳಿದರು, ಸಭೆಯನ್ನು ಕರೆದಿದ್ರು. ಸಭೆಯನ್ನು ಮಾಡ್ಬೋದು, ಸಭೆಯನ್ನು ಮಾಡಿದರೆ ಏನು ಪಕ್ಷಕ್ಕಿಡೀ ಡ್ಯಾಮೇಜ್ ಆಗ್ತಾ ಇರಲಿಲ್ಲ. ಈಗ ಹಾಸನದಲ್ಲಿ ಮಾಡಲಿಲ್ವಾ ಜನಕಲ್ಯಾಣ ಸಮಾವೇಶ ಅಂತ ಸಿದ್ದರಾಮಯ್ಯನವರ ಹೆಸರಿನಲ್ಲಿ, ಅಂದರೆ ಪರೋಕ್ಷವಾಗಿ. ಹಾಗಾಗಿನೇ ಡಿ ಕೆ ಶಿವಕುಮಾರ್ ಎಲ್ಲಿವರೆಗೂ ಸಿದ್ದರಾಮಯ್ಯ ಬಣದ ವಿರುದ್ಧ ಈ ರೀತಿಯಾಗಿ ಸಮರವನ್ನು ಸಾರ್ತಾರೋ, ಅಡ್ಡಗಲ್ ಹಾಕ್ತಾ ಇರ್ತಾರೋ, ಅಲ್ಲಿವರೆಗೂ ಇವರು ಅವರ ವಿರುದ್ಧ ಸಿಡಿದು ಹೇಳ್ತಾನೆ ಇರ್ತಾರೆ. ಒಂದು ಸಂದೇಶ ಕೊಟ್ಟಿದ್ದಾರೆ ಹೈಕಮಾಂಡ್ಗೂ ಕೂಡ, ಕೆಣಕಬೇಡಿ ನಮ್ಮನ್ನು ಡಿ ಕೆ ಶಿವಕುಮಾರ್ ಅವರೇ ಮತ್ತು ಹೈಕಮಾಂಡ್ ನಾಯಕರೇ, ಸಿದ್ದರಾಮಯ್ಯರ ಜೊತೆಗೆ ನಾವು ಗಟ್ಟಿಯಾಗಿದ್ದೇವೆ ಅಂಥೇಳಿ. ಇದು ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬಿಸಿ ಬಿಸಿ ಚರ್ಚೆ. ಇದಕ್ಕೆ ಸದ್ಯಕ್ಕೆ ತೆರೆ ಬೀಳುವಂಥ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ.